ನಮಸ್ತೆ ವೀಕ್ಷಕರೇ, ಮೆಟ್ರೋ ಬೀಟಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುನಿಲ್. ಈ ವಿಡಿಯೋದ ವಿಶೇಷವೇನೆಂದರೆ, ವೀಕ್ಷಕರೇ, UPSC ಎಂದರೆ ಸ್ಪರ್ಧಾರ್ಥಿಗಳಿಗೆ ಒಂದೊಳ್ಳೆ ಅಭಿಪ್ರಾಯವಿದೆ. ಸಾಕಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ದೇಶ ಸೇವೆಗೆ ಹೋಗುತ್ತಾರೆ. ಜಗತ್ತಿನ ಅತ್ಯಂತ ಕಷ್ಟಕರ ಪರೀಕ್ಷೆಗಳಲ್ಲಿ ಒಂದಾದ ನಾಗರಿಕ ಸೇವಾ ಪರೀಕ್ಷೆ UPSCಯಲ್ಲಿ ಈ ವರ್ಷ 2024ರ ಗಲಿಬಿಲಿ ಸನ್ನಿವೇಶ ಉಂಟಾಗಿದೆ. ಅದೇನೆಂದು ತಿಳಿಯೋಣ ಬನ್ನಿ. ಜುಲೈ 10, 2024 ಪುಣೆಯ ಮೊದಲ ಮಿಷನರಿ ಅಧಿಕಾರಿ ಪೂಜಾ ಖೇಡ್ಕರ್ ಅವರ ಅಧಿಕಾರ ದುರುಪಯೋಗದ ಬಗ್ಗೆ ವದಂತಿ ಕೇಳಿ ಬಂದಿದ್ದು, ಮಹಾರಾಷ್ಟ್ರ ಸರ್ಕಾರವು ಅವರನ್ನು ವರ್ಗಾವಣೆ ಮಾಡಿತು. ಯಾಕೆಂದರೆ VIP ನಂಬರ್ ಪ್ಲೇಟ್ ಹೊಂದಿದ ಖಾಸಗಿ ಆಡಿ ಕಾರನ್ನು ಬಳಸುವಂಥ ಅನಧಿಕೃತ ಸವಲತ್ತುಗಳನ್ನು ದುರುಪಯೋಗದ ಕಾರಣ ಅವರ ಮೇಲೆ ಆರೋಪ ಮಾಡಲಾಗಿದೆ. ಅದೇ ರೀತಿಯಾಗಿ ಜುಲೈ 11, 2024 UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ನಕಲಿ ಅಂಗವೈಕಲ್ಯ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ಬಳಸಿದ್ದಾರೆಂದು ಆರೋಪಿಸಿದ್ದಾರೆ. ಜುಲೈ 19, 2024ರ UPSC ಪರೀಕ್ಷೆಯಲ್ಲಿ ನಕಲಿ ಪತ್ರಗಳನ್ನು ತಪ್ಪಾಗಿ ಪ್ರತಿನಿಧಿಸುವುದು ಮತ್ತು ಸತ್ಯಗಳನ್ನು ಸುಳ್ಳು ಮಾಡಿದ ಆರೋಪಕ್ಕಾಗಿ ಖೇಡ್ಕರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದೆ. ಜುಲೈ 31ರಂದು ಖೇಡ್ಕರ್ ಅವರು ಉಮೇದುವಾರಿಕೆಯನ್ನು ರದ್ದುಪಡಿಸಿದ UPSC ಅವರು ಆಯೋಗ ಮತ್ತು ಸಾರ್ವಜನಿಕ ವಿರುದ್ಧ ವಂಚನೆ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.